ನಮಸ್ಕಾರ. ನಾನು ರಮಾಕಾಂತ್ ನರ್ಗುನ್, ನಿಮ್ಮ ಮುಂದಗಡೆ. ಈ ಲೇಟೆಸ್ಟ್ ಡೆವಲಪ್ಮೆಂಟ್ ಬಗ್ಗೆ ನನಗೂ ಸಾಕಷ್ಟು ಫೋನ್ಗಳು ಬರ್ತಾಯಿದೆ. ಯಾವುದ್ರ ಬಗ್ಗೆನೂ ಜಾಸ್ತಿ ನಂಬಕ್ಕೆ ಹೋಗಬೇಡಿ. ಏನಾಗಿದ್ದು ಕೂಡ ನಾವು ನಿಮಗೆ ಆವಾಗ ತಿಳಿಸ್ತಾನೆ ಇದ್ದೀವಿ. 9,000 ಆಗಿಲ್ಲ, 3,000 ಆಗಿಲ್ಲ, 2,000 ಆಗಿಲ್ಲ, ಯಾವುದೂ ಆಗಿಲ್ಲ. ನಾವು ನಮ್ಮ ಸೆಂಟ್ರಲ್ ಟೀಮಿಂದ ಡೆಲ್ಲಿನಲ್ಲಿ ಸತತವಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಹಾಗೂ ವೆರಿ ಶಾರ್ಟ್ಲಿ 2-3 ಪ್ರಯತ್ನ ನಮ್ಮದು. ಒಂದು, ನಿರ್ಮಲಾ ಸೀತಾರಾಮನ್ಗೆ ಇನ್ನೊಂದು ಸರಿ ಮೀಟ್ ಮಾಡಿ ಮತ್ತೆ ಡೀಟೇಲಾಗಿ ಮಾತಾಡೋದು. ಎರಡನೇದು, ಮನ್ಸುಖ್ ಮಾಂಡವಿಯಾ ಅವ್ರಿಗೆ ನೀವು ಕೊಟ್ಟತಕ್ಕಂಥ ಪ್ರಾಮಿಸ್ನ ಫುಲ್ಫಿಲ್ ಮಾಡಲಿಕ್ಕೆ ಬೇಗ ಮಾಡೋದು. ಮೂರನೇ ಪ್ರಯತ್ನ ನಮ್ಮದು ನಡೀತಾ ಇರೋದು, ಆಂಧ್ರ ಪ್ರದೇಶದ ಚೀಫ್ ಮಿನಿಸ್ಟರ್ ಆದ ಚಂದ್ರಬಾಬು ನಾಯ್ಡು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ. ವೆರಿ ಶಾರ್ಟ್ಲಿ ಅವ್ರು ಕೂಡ ಮೀಟ್ ಮಾಡಿ ಅವರಿಂದ ಒಂದು ಮೋದಿಜಿಯವರಿಗೆ ಒಂದು ಮಾತನ್ನು ಹೇಳಿಸೋಣ ಅಂಥೇಳಿ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಅವ್ರು ಕೂಡ ಪ್ರಯತ್ನ ನಡೀತಾ ಇದೆ. ಈ ವಾರದಲ್ಲಿ ನಾವು ಮೀಟು ಮಾಡ್ಬೋದು. ಇದೆಲ್ಲ ಆದಷ್ಟು ಬೇಗ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ನಮ್ಮ ಮಿನಿಮಮ್ ಪೆನ್ಷನ್ ಹಾಗೂ ಹೈಯರ್ ಪೆನ್ಷನ್ನು ಸೆಟ್ಲ್ ಮಾಡಲು ನಾವು ಹಗಲು ರಾತ್ರಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಲೇಟೆಸ್ಟಾಗಿ 2 ಡಿಸಿಷನ್ಗಳನ್ನು ನಾವು ನಮ್ಮ ಸ್ಟೇಟ್ ವರ್ಕಿಂಗ್ ಕಮಿಟಿಯಲ್ಲಿ ತೊಗೊಂಡ್ವಿ. ಒಂದು ಮುಖ್ಯವಾದ ಡಿಸಿಷನ್ ಏನಂದರೆ, ಬಸವರಾಜ ಬೊಮ್ಮಾಯಿ ಒಬ್ಬರು ಬಿಟ್ಟು ಬೇರೆ ಯಾರೂ ನಮ್ಮ MP ಗಳು ಪಾರ್ಲಿಮೆಂಟಲ್ಲಿ ಮಾತಾಡಿಲ್ಲ. ಅದಕ್ಕೋಸ್ಕರ ಕರ್ನಾಟಕದ ವರ್ಕಿಂಗ್ ಕಮಿಟಿ ಡಿಸಿಷನ್ ಏನಂದರೆ, ಪ್ರತಿಯೊಬ್ಬ MP ಮನೆ ಮುಂದುಗಡೆ ಹೋಗ್ಬಿಟ್ಟು ಶಾಂತಿಪೂರ್ಣಕವಾಗಿ ಧರಣಿಯನ್ನು ಮಾಡಿ ಅವರಿಗೆ ನಮ್ಮ ಪೆನ್ಷನ್ದಾರರ ಬಗ್ಗೆ ನೀವು ಯಾಕೆ ಮಾತಾಡ್ತಾ ಇಲ್ಲ, ಅದರ ಬಗ್ಗೆ ಮಾತಾಡಲಿಕ್ಕೆ ಬೇಕು. ಆವಾಗಲೇ ಇದು ಕೆಲಸ ಬೇಗ ಆಗುತ್ತೆ. 27 ಜನ MP ಮನೆ ಮುಂದುಗಡೆ ಹೋಗಿ ಅಟ್ಲೀಸ್ಟ್ 50-100 ಜನ 1 ತಾಸು ಕೂತ್ಕೊಳ್ರಿ ಮನೆ ಮುಂದುಗಡೆ. ಮೆಮೊರಂಡಮ್ ಕೊಡ್ತೀವಿ, ಒಯ್ದು ಕೊಡ್ರಿ. ಆಗಲೇ ಮೆಮೊರಂಡಮ್ ಇದೆ, ಕೇಳಿ. ಯಾಕೆ ಸರ್ ಇಷ್ಟು ದಿವಸ ಆದರೂ ನಮ್ಮ ಬಗ್ಗೆ ಒಬ್ಬರು ಮಾತಾಡ್ತಾ ಇಲ್ಲ, ಪೆನ್ಷನ್ದಾರನ ಕಷ್ಟ ದುಃಖಗಳನ್ನು ಹೇಳ್ರಿ. ಈ ಥರದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಸ್ಟೇಟ್ಗಳನ್ನು ಆದಷ್ಟು ಬೇಗ ಇದನ್ನು ಇಂಪ್ಲಿಮೆಂಟ್ ಮಾಡಿರಿ. ಹಾಗೆ ಇನ್ನೊಂದು ಏನು ನಿರ್ಧಾರ ಮಾಡಿದ್ವಿ ಅಂದರೆ, ಕರ್ನಾಟಕದಿಂದ ಪ್ರತಿಯೊಂದು ಜಿಲ್ಲೆಗಳಿಂದ 2 ಅಥವಾ 2ಕ್ಕಿಂತ ಜಾಸ್ತಿ ಜನರು ಬುಲ್ಡಾನಕ್ಕೆ ತಿಂಗಳಿಗೊಂದು ಸರಿ ಒಂದು ಡಿಸ್ಟಿಕ್ನವ್ರು ಹೋಗಬೇಕು. ಯಾಕಂದ್ರೆ ಇಷ್ಟು ವರ್ಷಾನುಗಟ್ಲೆಯಿಂದ ಉಪವಾಸ ಸತ್ಯಾಗ್ರಹ ಬುಲ್ಡಾನದಲ್ಲಿ ಏನು ಮಾಡ್ತಾಯಿದ್ದಾರೆ, ಅವ್ರಿಗೂ ನಮ್ಮ ಸಹಾನುಭೂತಿಯನ್ನು ತೋರಿಸ್ಲಿಕ್ಕೆ ಬೇಕು. ಅದಕ್ಕೋಸ್ಕರ ನಿಮ್ಮ ಡಿಸ್ಟಿಕ್ನವರು ಯಾರ್ಯಾರು ಹೋಗ್ತೀರಿ ಅಂತ ಮೊದಲೇ ಹೆಸರುಗಳನ್ನು ಕೊಟ್ಟರೆ ಯಾವ ತಿಂಗಳಲ್ಲಿ ಹೋಗ್ಬೇಕಂತ ನಾವು ಅಲಾಟ್ಮೆಂಟ್ ಮಾಡಿ ನಿಮಗೆ ತಿಳಿಸ್ತೀವಿ. ನನ್ನ ಪ್ರೀತಿಯ ಮಿತ್ರರೇ, ನ್ಯಾಷನಲ್ ಎಜುಕೇಷನ್ ಕಮಿಟಿ ಏನು ಕೆಲಸ ಮಾಡ್ತಾಯಿದೆ, ಹಗಲು ರಾತ್ರಿ ನಾವು ಚಿಂತೆ ಮಾಡೋದು ಎರಡೇ, ಒಂದು ಮಿನಿಮಮ್ ಪೆನ್ಷನ್, ಹೈಯರ್ ಪೆನ್ಷನ್. ಎಷ್ಟೋ ಜನ ಫೋನ್ ಮಾಡ್ತಾರೆ. ಕೆಲವು ಫೋನ್ಗಳು ತೊಗೋತೀವಿ, ಕೆಲವು ಫೋನ್ಗಳು ತೊಗೊಳ್ಳಲ್ಲ. ಅದ್ರ ಬಗ್ಗೇನು ಬೇಜಾರು ಮಾಡ್ಕೋಬೇಡ್ರಿ. ಕೆಲಸ ಆದರೆ ನಾನೇ ಮೊದಲು ನಿಮ್ಮಲ್ಲಿ ವಿಡಿಯೋ ಹಾಕಿ ಕಳಿಸ್ತೀನಿ, ಆಗುತ್ತೆ. ಏನೂ ಯೋಚನೆ ಮಾಡಿಬಿಡಿ. ನಮ್ಮ ಕೆಲಸ ಆಗೋದು ಡೆಫಿನೆಟು. ನಾವು ಹೇಳಿದ ಕಾರ್ಯಕ್ರಮಗಳನ್ನು ನೀವು ಮಾಡ್ಕೊಂಡು ಹೋಗಿ. ನಮ್ಮ ಪ್ರಯತ್ನ ನಾನು ಹೇಳಿದಂಗೆ ಒಂದು ಫೈನಾನ್ಸ್ ಮಿನಿಸ್ಟ್ರು ಮನ್ಸುಖ್ ಮಾಂಡವಿಯಾ ಹಾಗೂ ಚಂದ್ರಬಾಬು ನಾಯ್ಡು, ಇವು 3 ಪ್ರಯತ್ನದಲ್ಲಿದ್ದೀವಿ. ನೀವು ದೇವರಿಗೆ ಬೇಡ್ಕೊಡ್ರಿ, ನಮ್ಮ ಸೆಂಟ್ರಲ್ ಲೀಡರ್ಗಳೇನು ಪ್ರಯತ್ನ ಮಾಡ್ತಾಯಿದ್ದಾರೆ, ಜಲ್ದಿ ಮಾಡಿಸ್ಕೊಡಿ ಅಂಥೇಳಿ. ಇದೇ ಧೈರ್ಯದಿಂದ ನಮ್ಮ ಯಶಸ್ಸನ್ನು ಬೇಗ ತರೋಣ ಹಾಗೂ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಬೋಲೋ ಭಾರತ್ ಮಾತಾ ಕಿ ಜೈ.